ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ಕದನವನ್ನ ಪ್ರಸ್ತಾಪಿಸಿದ್ದಾರೆ ಮೋದಿ. ಕರ್ನಾಟಕದಲ್ಲಿ ಸಿಎಂ ಎಷ್ಟು ದಿನ ತಮ್ಮ ಕುರ್ಚಿಯಲ್ಲಿ ಇರ್ತಾರೋ ಗೊತ್ತಿಲ್ಲ. ರಾಜ್ಯ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆ ಕಿತ್ತಾಟದ ಬಗ್ಗೆ ಪ್ರಧಾನಿ ಮೋದಿ ಗೇಲಿ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ ನಡೆದಂತೆ ಕರ್ನಾಟಕದಲ್ಲೂ ಅಧಿಕಾರಕ್ಕಾಗಿ ಕಚ್ಚಾಟವಾಗ್ತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮೋದಿ ಟೀಕೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿಗಳೆಲ್ಲ ಸುಳ್ಳು ಅಂತ ಮೋದಿ ವಾಗ್ದಾಳಿ ನಡೆಸಿದ್ದು, ಕಾಂಗ್ರೆಸ್ ಎಲ್ಲೆಲ್ಲಿ ಅಧಿಕಾರಕ್ಕೆ ಬರುತ್ತೋ ಅಲ್ಲೆಲ್ಲಾ ಗುಂಪುಗಾರಿಕೆ ಅಂದಿದ್ದಾರೆ ಮೋದಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಉಳಿಸಿಕೊಳ್ಳುವ ಕೆಳಗಿಳಿಸುವ ಕದನ ನಡೀತಾ ಇದೆ. ರಾಜ್ಯದ ಖಜಾನೆ ಲೂಟಿ ಆಗ್ತಾ ಇದೆ, ಅಭಿವೃದ್ಧಿ ಕುಂಠಿತ ಅಂತ ಪ್ರಧಾನಿ ವಾಗ್ದಾಳಿ ನಡೆಸಿದ್ರು. कांग्रेस को सिर्फ विश्वासघात करना आता है। ये खुद भी झूठे हैं और उनकी गारंटियां भी झूठी है। यहां कर्नाटका में भी पिछले 3 साल से हम यही देख रहे हैं। जनता की समस्याएं सुलझाने के बजाय यहां की सरकार का ज्यादातर समय आपस के झगड़े सुलझाने में लग रहा है। ये तय नहीं हो पाता है कि ये मुख्यमंत्री कितने दिन रहेंगे। ये तय नहीं हो पाता कि दूसरे को मौका मिलेगा कि नहीं मिलेगा, लटकाए रखा है। ಇನ್ನು ಸಿಎಂ ಕುರ್ಚಿ ಅಲುಗಾಡ್ತಾ ಇದೆ ಅನ್ನೋ ಮೋದಿ ಹೇಳಿಕೆಗೆ ಕಾಂಗ್ರೆಸ್ ಕೆಂಗಣ್ಣು. ನರೇಂದ್ರ ಮೋದಿ ಪ್ರಧಾನಿ ಪಂಚಾಯಿತಿ ಲೆವೆಲ್ ರಾಜಕಾರಣ ಬಿಡ್ಲಿ, ಮೋದಿ ಕುರ್ಚಿ ಗಟ್ಟಿಯಾಗಿದೆಯಾ ನೋಡ್ಕೊಳ್ಳಿ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದು. ಮೋದಿ ಕಣ್ಣಿಗೆ ಏನೇನು ಕಾಣ್ತಿದೆಯೋ ನನಗೆ ಗೊತ್ತಿಲ್ಲ ಅಂತ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಯಾವ ಕುರ್ಚಿಗಳು ಅಲುಗಾಡ್ತಾ ಇಲ್ಲ, ಎಲ್ಲವೂ ಗಟ್ಟಿಯಾಗಿವೆ ಅಂದಿದ್ದಾರೆ ಡಿಕೆಶಿ. ಮೋದಿ ಹೇಳಿಕೆಯನ್ನ ಎಚ್ ಕೆ ಪಾಟೀಲ್, ಸತೀಶ್ ಜಾರಕಿಹೊಳಿ ತೀವ್ರವಾಗಿ ಖಂಡಿಸಿದ್ದಾರೆ. ನರೇಂದ್ರ ಮೋದಿ ಅವರು ಈ ಪಂಚಾಯಿತಿ ಲೆವೆಲ್ PM ಅಂತ ಹೇಳಿದ್ರೆ ನಾವು ಪ್ರಧಾನಮಂತ್ರಿ ಅಂತ ತಿಳ್ಕೊಂಡಿರೋದು, ಪ್ರೈಮ್ ಮಿನಿಸ್ಟರ್ ಅಂತ. ಇವರು ಪಂಚಾಯಿತಿ ಮೆಂಬರ್ ಥರ ರಾಜಕಾರಣ ಮಾಡೋದು ಬಿಟ್ಬಿಡಬೇಕು. ಕರ್ನಾಟಕದ ಕುರ್ಚಿ ಬಗ್ಗೆ ಮಾತಾಡೋ ಮೊದಲು ಈಗಾಗಲೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಹೇಳಿದ್ದಾರೆ, ನರೇಂದ್ರ ಮೋದಿ ಅವ್ರನ್ನ ಯಾವತ್ತು ಬೇಕಾದರೂ ನಾನು ಇಳಿಸ್ಬೋದು ಅಂತೇಳಿ ಅವ್ರು ಹೇಳಿದ್ದಾರೆ. ಇವರ ಕುರ್ಚಿ ಸರಿಯಾಗಿ ಗಟ್ಟಿಯಾಗಿದೆಯಾ ಅಂತ ಇವ್ರು ನೋಡ್ಕೊಳ್ಳಿ. ಮತ್ತು ಎಫ್ಸ್ಟೀನ್ ಫೈಲಲ್ಲಿ ಇವ್ರದ್ದೆಲ್ಲ ಲೀಲೆಗಳೆಲ್ಲ ಹೊರಗಡೆ ಬರುತ್ತೆ. ಆವಾಗ ಅದನ್ನು ಯಾವ ರೀತಿ ಆ ಚೇರನ್ನು ಉಳಿಸ್ಕೊಳ್ತಾರೆ ಅನ್ನೋದು ಜನಸಾಮಾನ್ಯರಿಗೆ ಹೇಳಿದ್ರೆ ಭಾಳ ಉತ್ತಮ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯವರು ಮತ್ತು ಮಧು ಕಿಶ್ವಾರ್ ಅಂತೇಳಿ ಒಬ್ಬರು ಫೆಮಿನಿಸ್ಟ್ ಭಾಳ ಕಠೋರವಾದ ಗಂಭೀರವಾದ ಆರೋಪವನ್ನು ನರೇಂದ್ರ ಮೋದಿ ಅವ್ರಿಗೆ ಮಾತಾಡಿದ್ದಾರೆ. ಮೊದಲು ಅವರು ಅದಕ್ಕೆ ಉತ್ತರ ಕೊಡಲಿ. ಅವ್ರದ್ದೇ ಆದ ಪಾರ್ಟಿಯವರು ಸುಬ್ರಹ್ಮಣ್ಯ ಸ್ವಾಮಿಯವರು ಇರ್ಬೋದು ಅಥವಾ ಮಧು ಕಿಶ್ವಾರ್ ಅವರು ಅದಕ್ಕೆ ಉತ್ತರ ಕೊಟ್ಟಾಗ ಗೊತ್ತಾಗುತ್ತೆ ಕರ್ನಾಟಕ ರಾಜ್ಯದ ಕುರ್ಚಿ ಅಲ್ಗಾಡ್ತಾ ಇದೆಯಾ, ನರೇಂದ್ರ ಮೋದಿ ಕುರ್ಚಿ ಅಲ್ಗಾಡ್ತಾ ಇದೆಯಾ ಅಂತ ಹೇಳಿ. ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಅಲ್ಲಾಡ್ತಿದೆ, ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಕೇರಳದಲ್ಲೂ ಹಾಗೆ ಆಯಿತು, ಪಂಜಾಬ್ದಲ್ಲೂ ಹಾಗೆ ಆಗುತ್ತಾ ಇದೆ ಅಂತ ಹೇಳ್ತಾರೆ. ಹೌದಾ ಸರ್, ಏನು ನಡೀತಾ ಇದೆ? ಪಾಪ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ, ಅವ್ರಿಗೆ ಏನೇನು ಕಣ್ಣು ಕಾಣ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ. ಯಾವ ಕುರ್ಚಿಗಳು ಆಡ್ತಾ ಇಲ್ಲ, ಎಲ್ಲ ಕುರ್ಚಿಗಳು ಗಟ್ಟಿಯಾಗಿವೆ. ಮೋದಿಯವರು ಬೆಂಗಳೂರಲ್ಲಿ ಅವರು ಆಡಿರುವ ರಾಜಕೀಯ ಹುಡುಗಾಟಿಕೆಯ ಮಾತೇನಿದೆ ಅದು ತೀವ್ರ ಖಂಡನಾರ್ಹ. ನೀವು ಮತ್ತೊಂದು ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ ನಿಮಗಿರುವಂಥ ಆಸಕ್ತಿ ಇದು ಪ್ರಧಾನಮಂತ್ರಿಗೆ ಇರಬೇಕಾದದ್ದಲ್ಲ. ಇಲ್ಲಿ ವಿಜೇಂದ್ರ ಅವರು ಮಾತನಾಡೋ ಮಟ್ಟಕ್ಕೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೆಳಗಿಳಿದಾರೆ ಅಂದರೆ ಇದಕ್ಕಿಂತ ಅಪಮಾನಕರ ಏನಿರಬೇಕು? ಈ ರೀತಿ ಲಘುವಾದ ಮಾತುಗಳ ಮೂಲಕ ದೇಶದ ಪ್ರಧಾನಮಂತ್ರಿ ತನ್ನ ಘನತೆ ಗಾಂಭೀರ್ಯತೆಯನ್ನು ಕಳ್ಕೊಳ್ತಾ ಇದ್ದಾರೆ. ನಮ್ಮ ಸರ್ಕಾರ ಕೇರಳದಲ್ಲಿ ಇರ್ತೈತೆ, ಕರ್ನಾಟಕದಲ್ಲಿ ಇರ್ತೈತೆ, ಬೇರೆ ಕಡೆನೂ ಇದ್ದೇ ಇರ್ತೈತೆ. 5 ವರ್ಷವರೆಗೆ ಇದ್ದೇ ಇರ್ತೈತೆ, ಪ್ರಶ್ನೆ ಇಲ್ಲ. ಅವ್ರು ಹೇಳೋ ಅರ್ಥ ಇನ್ನು ಅವ್ರಿಗೆ ಗೊತ್ತು, ಅವ್ರು ಹೇಳಬೇಕು. ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಅದು ಕಾದಾಟ ಇರ್ಬೋದು, ಹೊಡೆದಾಟ ಇರ್ಬೋದು, ಘರ್ಷಣೆ ಇರ್ಬೋದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಒಂದು ನಮ್ಮ ಪಕ್ಷದ ವರಿಷ್ಠರನ್ನ ಬಗೆಹರಿಸ್ತಾರೆ. ಸಿದ್ದರಾಮಯ್ಯ ಅವರು ಎಷ್ಟು ದಿನ ಸಿಎಂ ಆಗಿರ್ತಾರೋ ಗೊತ್ತಿಲ್ಲ, ಮತ್ತೊಬ್ಬರಿಗೆ ಅವಕಾಶ ಕೊಡ್ತಾರೋ ಗೊತ್ತಿಲ್ಲ ಅಂತ ವ್ಯಂಗ್ಯವಾಡಿದ್ರು ಮೋದಿ. ಕಾಂಗ್ರೆಸ್ನ ಗ್ಯಾರಂಟಿಗಳು ಸುಳ್ಳು, ಕಾಂಗ್ರೆಸ್ ಅಧಿಕಾರಕ್ಕೆ ವಿಶ್ವಘಾತುಕ
ವಿಶ್ವಾಸಘಾತುಕ ಕೆಲಸ ಮಾಡ್ತಾರೆ. ಇದು ಪ್ರಧಾನಿ ಮೋದಿಯವರು ನಿನ್ನೆ ಅಭಿನಂದನಾ ಸಭೆಯಲ್ಲಿ ಮಾತನಾಡಿದ ಮಾತು. ಈಗ ಇದೇ ವಿಷಯಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡ ಆಗಿದ್ದಾರೆ. ಮೋದಿ ಕುರ್ಚಿ ಗ್ಯಾರಂಟಿ ಇದೆಯಾ ಅಂತ BK ಹರಿಪ್ರಸಾದ್ ಕೇಳಿದ್ರೆ ಯಾವ ಕುರ್ಚಿಯೂ ಅಲುಗಾಡ್ತಾ ಇಲ್ಲ, ಮೋದಿ ಕಣ್ಣಿಗೆ ಏನೇನು ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಅಂತ DKಶಿ ವ್ಯಂಗ್ಯವಾಡಿದ್ದಾರೆ. ಇಷ್ಟು ಕೆಳಮಟ್ಟಕ್ಕೆ ಇಳಿಬಾರ್ದು ಅಂತ HK ಪಾಟೀಲ್ ಹೇಳಿದ್ರೆ ಸತೀಶ್ ಜಾರಕಿಹೊಳಿ 5 ವರ್ಷ ನಮ್ಮದೇ ಸರ್ಕಾರ ಅಂತಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರೋ ಕುರ್ಚಿ ಸಂಘರ್ಷ, ಮೋದಿ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದು, ಪ್ರಧಾನಿ ಮೋದಿ ಹೇಳಿಕೆಗೆ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ಭಾಷಣ, ಪ್ರಧಾನಿಯಾಗಿಯೋ ಬಿಜೆಪಿ ಅಧ್ಯಕ್ಷರಾಗೋ, ಪ್ರಧಾನಿ ಇನ್ನೂ ಪಂಚರಾಜ್ಯ ಫಲಿತಾಂಶದ ಗುಂಗಿನಲ್ಲೇ ಇದ್ದಾರೆ. ಚಿನ್ನ ಖರೀದಿಸಬೇಡಿ ಅನ್ನೋದು ಯಾವ ಅಭಿವೃದ್ಧಿಯ ಲಕ್ಷಣ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಜೊತೆಗೆ ಪೆಟ್ರೋಲ್, ಗ್ಯಾಸ್ ಎಲ್ಲಾ ದುಬಾರಿಯಾಗಿ ಪರದಾಡುವಂತಾಗಿದೆ. ಇದಕ್ಕೆ ಎಡಬಿಡಂಗಿ ವಿದೇಶಾಂಗ ನೀತಿ ಕಾರಣ ಅನ್ನೋದು ಜನರಿಗೆ ಅರಿವಿದೆ. GST ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸದ್ರೋಹ ಆರೋಪ ಎಷ್ಟು ಸರಿ? ಬಿಜೆಪಿ ಸ್ಥಿತಿ ಬುಟ್ಟಿಯಲ್ಲಿ ಕೂಡ ಹಾಕಿರೋ ಏಡಿಗಳ ರೀತಿಯಾಗಿದೆ ಅಂತಿದ್ದಾರೆ. ಇಂಥವರು ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ತಿರುಗೇಟು ಕೊಟ್ಟಿದ್ದಾರೆ. ಆರೋಪ ಮಾಡುವಾಗ ಪೂರ್ವ ತಯಾರಿ ಮಾಡಿಕೊಂಡು ಬನ್ನಿ ಅಂತ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಡ್ತಾ ಇದ್ದಾರೆ. ಕುರ್ಚಿ ಕದನದ ಬಗ್ಗೆ ಪ್ರಧಾನಿ ಮೋದಿ ವ್ಯಂಗ್ಯವಾಡಿದ್ದಕ್ಕೆ ಸಿದ್ದರಾಮಯ್ಯ ಅವರು ತಿರುಗೇಟು ಕೊಟ್ಟಿದ್ದು, ಆರೋಪ ಮಾಡೋವಾಗ ಸಿದ್ಧವಾಗಿ ಬನ್ನಿ ಅಂದಿದ್ದಾರೆ. ಪೂರ್ವ ತಯಾರಿ ಮಾಡಿಕೊಂಡು ಬನ್ನಿ. ಮೋದಿ ಸರ್ಕಾರದ ವಿದೇಶಾಂಗ ನೀತಿಯನ್ನ ಎಡಬಿಡಂಗಿ ನೀತಿ ಎಂದಿದ್ದಾರೆ. ಇಂಥವರು ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಪ್ರಧಾನಿ ಮೋದಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನಿನ್ನೆ ಭಾಷಣ ಮಾಡಿದ್ದು ಪ್ರಧಾನಿನೋ ಅಥವಾ ಬಿಜೆಪಿ ಅಧ್ಯಕ್ಷನೋ? ಸಿದ್ದರಾಮಯ್ಯ ಅವರ ತಿರುಗೇಟಿದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.